ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರಾ ಪ್ರಜ್ವಲ್ ರಿಯಾಕ್ಟ್ಸ್. ಗುರು, ಇವತ್ತು ನಾನ್ ಬಂದಿರೋದು ಓ ಮಾರ ಸಾಂಗ್ ಲಾಂಚ್ ಆಗಿದೆ ಟಗ್ ಲೈಫ್ ಮೂವಿ ಕಡೆಯಿಂದ. ಇದು 3ನೇ ಸಾಂಗ್ ಲಾಂಚ್ ಆಗ್ತಿರೋದು. ಲಿಟ್ರಲಿ ಬಂದಿರೋ 2 ಸಾಂಗ್ಸ್ ತುಂಬಾ ಅಂದ್ರೆ ತುಂಬಾ ಕನ್ವಿನ್ಸಿಂಗ್ ಆಗಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಿದೆ. ನಿಮಗೆ ಗೊತ್ತಿರೋದೆ ಜಿಂಗಾರೆ ಜಿಂಗಾ ಜಿಂಗಾಲೆ, ಅದು ಕ್ರೇಜಿ ಇತ್ತು. ಅದಾದ್ಮೇಲೆ ಶುಗರ್ ಬೇಬಿ ಬಂದಿತ್ತು, ಅದು ಕೂಡ ರಿಯಾಕ್ಟ್ ಮಾಡಿದೀನಿ. ಇವೆರಡಕ್ಕೂ ರಿಯಾಕ್ಟ್ ಮಾಡಿದೀನಿ, ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡಿ. ನೆಕ್ಸ್ಟ್ ಆಲ್ಬಮ್ ಸಾಂಗ್ ಅಲ್ಲಿ ಬಂದಿರೋ ಸಾಂಗ್ ಕೂಡ ತುಂಬಾ ಅಂದ್ರೆ ತುಂಬಾ ಮಜಾ ಕೊಟ್ಟಿತ್ತು. ಶ್ರುತಿ ಹಾಸನ್ ಅವ್ರು ಆಡಿರೋ ಸಾಂಗು, ಅದು ಕೂಡ ರಿಯಾಕ್ಟ್ ಮಾಡಿದೀನಿ. ಸಖತ್ತಾಗಿ ಇದೆ ನೋಡಿ. ಬಂದಿರೋ ಸಾಂಗ್ಸ್ ಎಲ್ಲ ಲಿಟ್ರಲಿ ಕ್ರೇಜಿ ಲೆವೆಲ್ ಹಿಟ್ ಆಗ್ತಿದೆ. ಸೊ ಇದು 3ನೇ ಸಾಂಗು ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇರೋದು. ಲಿಟ್ರಲಿ ನಾನಂತ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. AR ರೆಹಮಾನ್ ಅವರು ಯಾವ ರೇಂಜ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರ್ಬೋದು, ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಕನ್ನಡಿಗರು ಸಪೋರ್ಟ್ ಇದ್ದೇ ಇರುತ್ತೆ ನನ್ನ ಮೇಲೆ ಅಂತ ಅನ್ಕೊಂತ ನಿಮಗೆ ಎಲ್ಲಾ ಲ್ಯಾಂಗ್ವೇಜಸ್ ಟ್ರೈಲರ್, ಟೀಸರ್, ಸಾಂಗ್ಸ್, ರಿಯಾಕ್ಷನ್ ಕನ್ನಡದಲ್ಲಿ ನಾನು ಕೊಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. கன்னடிக அந்தரலே அனைவருக்கும் சிறந்த பரிசு சாரேகாமா கார்வான். சாரேகாமா கார்வான் கமல் ஹாசன். ஓ லோ 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 பக்லா ஊருல சிங்கமா சிம்பிளா சிங்கிளா சுத்துற சிம்பிள் பங்கமா பரப்ப உங்கள ஹம்மல பேக்ரவுண்ட் நேர்ல தங்கமா சொல்லி நம்பி நீ வந்தா நான் தருவேன் கை. ஹார்ல சத்தமா வெடிக்கும் வெடி நான் உனக்கு தெரியவே. ஓ இருக்கிற மைண்ட் செட் நான் கரை வச்சு குடிக்கிற டார்கெட். ஏன் மார்க்ல நிக்கிற ஆளு கோப்புல ப்ரோ பெருக்கித புல்லட் நான் கொடுக்கிற ஆலட். உன்னை எனக்குள்ள இருக்கிற வெறுப்புல முடி கொஞ்சம் STR 1 check 1 2 3 கன் பாயிண்ட்ல முடிக்கிற ஹாபி. நான் கார் ஸ்டைல வளச்சி ஓட்ற ஃப்ளோ. ஒரு கேன்சரா இருக்கும் பேஷன். உன்னை திரும்ப திரும்ப துரத்தி வருவேனா. ஏய் சுப்பா வண்ணாரே Oh Mara. ಸುಪ್ಪಾಪವನ್ನಾರೇ ಇದ್ರಲ್ಲೂ ಕೂಡ AR ರೆಹಮಾನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎದ್ದಿ ಕಾಣುತ್ತೆ. ಯಾಕೆ ಅಂತಂದ್ರೆ
ಪ್ರತಿ ಒಂದು ಸಾಂಗ್ ಅಲ್ಲೂ ಡಿಫ್ರೆಂಟ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟವ್ರೆ. ಒಂದೇ ತರ ಟೋನ್ ನಿಮಗೆ ಕಾಣದೇ ಇಲ್ಲ, ಒಂದೊಂದ್ರಲ್ಲೂ ಕೂಡ ಒಂದು ಡಿಫ್ರೆಂಟ್ ಆಗಿ ಸೆಟ್ ಮಾಡಿದ್ದಾರೆ. ಅದು ಇಷ್ಟ ಆಗೋದು. ಲಿಟ್ರಲಿ ಇದ್ರಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ವೇರಿಯೇಷನ್ಸ್ ಇದೆ, ಸಕ್ಕದಾಗಿದೆ. ಒಂದ್ ಕಡೆ ಪಿಚ್ ಹೈ ಹೋಗುತ್ತೆ, ಕೆಳಗಡೆ ಬರುತ್ತೆ, ಆದ್ರೂ ಕೂಡ ಮಸ್ತಾಗಿ ಐತೆ ಮಾತ್ರ. ಆದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜೊತೆ ಸಾಂಗು ಕೂಡ ರ್ಯಾಪ್ ಜೊತೆ ಮಿಕ್ಸ್ ಮಾಡಿರೋದು ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಮಜಾ ಕೊಡ್ತು. ಇದು 3ನೇ ಸಾಂಗು ಸಖತ್ತಾಗಿ ಅನಿಸ್ತಾ ಇರೋದು. ಲಿಟ್ರಲಿ ನನಗೆ ಶ್ರುತಿ ಹಾಸನ್ ಅವ್ರು ಆಡಿದ್ರಲ್ಲ ಆ ಸಾಂಗ್ ಮಾತ್ರ ಈ ಎಲ್ಲಾದ್ರಕ್ಕಿಂತ ಅದು ಹೈಲೈಟೆಡ್, ಸಖತ್ತಾಗಿದೆ. ಅದು ಚಾನಲ್ ಅಲ್ಲಿ ಹಾಕಿದೀನಿ, ಚೆಕ್ಔಟ್ ಮಾಡಿ. ತುಂಬಾ ಮಜಾ ಕೊಡ್ತು. ಅದ್ರಲ್ಲಿ ಮಾತ್ರ ಏನ್ ಟ್ಯೂನ್ ಅಪ್ ಮಾಡೋರು ಅಂತೀರಿ. ಆ ವಾಯ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಲಿಟ್ರಲಿ ಈ ವರ್ಷದ ಹಿಟ್ ಲಿಸ್ಟಿಗೆ ಸೇರ್ಕೊಳುತ್ತೆ ಅಂತ ಅನ್ಕೊಂಡಿದೀನಿ. ಅದಿನ್ನ ಬಿಟ್ಟಿಲ್ಲ. ಸಾಂಗು ಆಲ್ಬಮ್ ಸಾಂಗ್ ಅಲ್ಲಿತ್ತು, ಅಂದ್ರೆ ಅವ್ರು ಆಡಿರೋದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಚೆಕ್ಔಟ್ ಮಾಡಿ. ಇನ್ನ ಸಾಂಗ್ ಲಾಂಚ್ ಆದ್ಮೇಲೆ ಇನ್ನ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬಹುದ ಸಾಂಗು. ಇದಕ್ಕೆ ಫಿಲಮಿಗೆ ಏನ್ ಪುಷ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅದೇ ಸಾಂಗ್ ಕಡೆಯಿಂದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಡೆಯಿಂದ 100% ಫಿಲಂ ಗೆದ್ದೈತೆ ಅಂತ ಹೇಳ್ತೀನಿ. ಪ್ರಮೋಷನ್ ವಿಚಾರದಲ್ಲಿ ಇನ್ನ ನೆಕ್ಸ್ಟ್ ಲೆವೆಲ್ಗೆನೆ ಪ್ರಮೋಟ್ ಮಾಡೋದೇನ್ ಬೇಕಾಗೇ ಇಲ್ಲ. ಯಾಕೆ ಅಂತಂದ್ರೆ ಈ ರೇಂಜಿಗೆ ವೈರಲ್ ಆಗ್ತಿರೋದ್ರಿಂದ, ಸಾಂಗ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ 100% ಇದಕ್ಕೆ ಸಾಂಗ್ಸೇ ಇದನ್ನ ವೈರಲ್ ಮಾಡುತ್ತೆ ಮೂವಿನ. ಸೊ ಲಿಟ್ರಲಿ ಇನ್ನ ಯಾವ ರೇಂಜ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರ್ಬೋದು ಅಂತ ಲಿಟ್ರಲಿ ಎಕ್ಸ್ಪೆಕ್ಟೇಷನ್ಸ್ ಇನ್ನ ನೆಕ್ಸ್ಟ್ ಸಾಂಗ್ಸ್ ಮೇಲೆ ತುಂಬಾ ಅಂದ್ರೆ ತುಂಬಾ ಇದೆ. ಆಲ್ಬಮ್ ಸಾಂಗ್ಸ್ ಇನ್ನ ಒಂದು 3-4 ಸಾಂಗ್ಸ್ ಇದೆ, ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ನಾನಂತೂ ಎಕ್ಸೈಟಿಂಗ್ ಕಾಯ್ತಾ ಇದ್ದೀನಿ. ನಿಮಗೆ ಆ ಸಾಂಗ್ಸ್ ಬೇಕೇ ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಬಂದ್ರು 100% ನಾನು ಮಾಡಕ್ ರೆಡಿ ಇರ್ತೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಸಾಂಗ್ ಅಲ್ಲಿ ಸಿಗ್ತೀನಿ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ನಂಬಿಕೆ ಮೇಲೆ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.